ಈ ಕತೆ ಎರಡು ಅಮೇರಿಕನ್ ಬಾಯ್ಸ್ ಇಂದ ಶುರು ಆಗುತ್ತೆ. ಪ್ಯಾಕ್ಸ್ಟೋನ್ ಮತ್ತು ಜೋಶ್ ಅಂತ. ಕಾಲೇಜ್ ಮುಗಿಸಿ ಲೈಫ್ನಲ್ಲಿ ಒಮ್ಮೆ ಫುಲ್ ಫನ್ ಮಾಡಬೇಕು ಅನ್ನೋ ಥಾಟ್ ಇಂದ ಯುರೋಪ್ ಟ್ರಿಪ್ಗೆ ಬಂದಿರ್ತಾರೆ. ಇವರಿಗೆ ರೆಸ್ಪಾನ್ಸಿಬಿಲಿಟಿ ಅಂತ ಏನೂ ಇಲ್ಲ. ಡ್ರಿಂಕ್, ಪಾರ್ಟಿ, ಗರ್ಲ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದೇ ಇವರ ಗೋಲ್. ಒಂದು ಹಾಸ್ಟೆಲ್ನಲ್ಲೇ ಸ್ಟೇ ಮಾಡ್ತಿರ್ತಾರೆ. ಎವ್ರಿ ನೈಟ್ ಪಾರ್ಟಿ ಮಾಡಿ ಎಂಜಾಯ್ ಮಾಡಿ ಬರ್ತಿರ್ತಾರೆ. ಆದರೆ ಒಂದು ದಿನ ಇವರು ಹಾಸ್ಟೆಲ್ಗೆ ಲೇಟ್ ಆಗಿ ಬರ್ತಾರೆ. ಇದೇ ಕಾರಣಕ್ಕೆ ಹಾಸ್ಟೆಲ್ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ಆ ಒಂದು ಸಮಯದಲ್ಲಿ ಒಬ್ಬ ಸ್ಟ್ರೇಂಜರ್ ಸಿಗ್ತಾನೆ. ಅವನು ಫ್ರೆಂಡ್ಲಿ ಆಗಿ ಇವ್ರ ಜೊತೆ ಮಾತಾಡ್ತಾನೆ. ಒಂದು ಪ್ಲೇಸ್ ಬಗ್ಗೆ ಹೇಳ್ತಾನೆ, ಅದೇ ಸ್ಲೋವೋಕಿಯಾ. ಆ ಒಂದು ಊರಲ್ಲಿ ಒಂದು ಹಾಸ್ಟೆಲ್ ಇದೆ. ಅಲ್ಲಿ ಗರ್ಲ್ಸ್ ತುಂಬಾನೇ ಬ್ಯೂಟಿಫುಲ್, ಕಾಸ್ಟ್ ತುಂಬಾನೇ ಚೀಪು, ರೂಲ್ಸ್ ಇಲ್ಲ, ಫುಲ್ ಎಂಜಾಯ್ಮೆಂಟು ಅಂತ ಇವ್ರಿಗೆ ತಲೆಗೆ ತುಂಬ್ತಾನೆ. ಇದನ್ನ ಕೇಳಿ ಇವ್ರಿಗೂ ಕೂಡ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಇಟಲಿಗಿಂತ ನೆಕ್ಸ್ಟ್ ಲೆವೆಲ್ ಫನ್ ಅಲ್ಲಿ ಸಿಗುತ್ತೆ ಅನ್ನೋ ರೀಸನ್ ಇಂದ ಆ ಪ್ಲೇಸ್ಗೆ ಹೋಗೋ ಡಿಸಿಷನ್ ಮಾಡ್ತಾರೆ. ಟ್ರೈನ್ ಜರ್ನಿಲಿ ವಿಲೇಜ್ ವೈಬ್ ಸ್ಟ್ರೇಂಜ್ ಆಗಿ ಫೀಲ್ ಆಗುತ್ತೆ. ರೋಡ್ ಎಲ್ಲ ಖಾಲಿ ಖಾಲಿ, ಜನರೇ ಸಿಗೋದಿಲ್ಲ. ಆದ್ರೂ ಹಾಸ್ಟೆಲ್ ರೀಚ್ ಆದ್ಮೇಲೆ ಮೂಡ್ ಚೇಂಜ್ ಆಗುತ್ತೆ. ಹಾಸ್ಟೆಲ್ ಒಳಗಡೆ ಪಾರ್ಟಿ ಅಟ್ಮಾಸ್ಫಿಯರ್, ಡ್ರಿಂಕ್ಸ್, ಡ್ಯಾನ್ಸ್, ಫ್ರೆಂಡ್ಲಿ ಗರ್ಲ್ಸ್ ಮತ್ತೆ ಫಸ್ಟ್ ನೈಟ್ ಇದೆಲ್ಲ ಕಂಪ್ಲೀಟ್ ಆದ್ಮೇಲೆ ಅವರ ಎಂಜಾಯ್ಮೆಂಟ್ ಕೂಡ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಸಡನ್ ಆಗಿ ಶಾಕ್ ಆಗುತ್ತೆ. ಇವ್ರ ಜೊತೆ ಇದ್ದ ಒಬ್ಬ ಫ್ರೆಂಡ್ ಮಿಸ್ ಆಗಿರ್ತಾನೆ. ಫಸ್ಟ್ ಇವರು ಇಗ್ನೋರ್ ಮಾಡ್ತಾರೆ, ಎಲ್ಲೋ ಹೋಗಿರ್ಬೋದು ಅಂತ. ಆದರೆ ಹಾಸ್ಟೆಲ್ ಸ್ಟಾಫ್ ಕೂಡ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾರೆ. ಆದರೆ ಸಮಯ ಚೇಂಜ್ ಆಗ್ತಾ ಗರ್ಲ್ಸ್ ಬಿಹೇವಿಯರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿರುವಂಥ ಲೋಕಲ್ ಜನರು ಇವ್ರನ್ನ ಬೇರೆ ರೀತಿ ನೋಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸ್ ಕೂಡ ಇವ್ರಿಗೆ ಸಹಾಯ ಮಾಡೋದಿಲ್ಲ. ಒಂದು ದಿವಸ ಒಬ್ಬ ಹುಡುಗ ಮತ್ತೆ ಕಾಣೆ ಆಗ್ತಾನೆ. ಆಗ ರಿವೀಲ್ ಆಗುತ್ತೆ ಒಂದು ಶಾಕಿಂಗ್ ಟ್ರೂತ್. ಈ ಹಾಸ್ಟೆಲ್ ಫನ್ ಪ್ಲೇಸ್ ಅಲ್ಲ, ಇದು ಒಂದು ಟಾರ್ಚರ್ ಬಿಸ್ನೆಸ್ ಅಂತ. ಶ್ರೀಮಂತರು ಆ ಒಂದು ಬಿಸ್ನೆಸ್ಗೆ ಹಣನ ಕೊಟ್ಟು ಹ್ಯೂಮನ್ಸ್ಗಳನ್ನ ಪರ್ಚೇಸ್ ಮಾಡ್ತಿರ್ತಾರೆ. ನಂತರ ಟಾರ್ಚರ್ ರೂಮ್ನಲ್ಲಿ ಆ ಒಂದು ಜನರಿಗೆ ತುಂಬಾನೇ ಟಾರ್ಚರ್ ಮಾಡ್ತಾರೆ. ಇಲ್ಲಿ ಶ್ರೀಮಂತರ ಒಂದು ರಾಕ್ಷಸ ರೂಪನ ನಾವು ನೋಡ್ಬೋದು. ಅದಾದ್ಮೇಲೆ ಗೊತ್ತಾಗುತ್ತೆ ಈ ಒಂದು ಗರ್ಲ್ಸ್ಗಳು, ಆ ಹಾಸ್ಟೆಲ್ ಇದ್ದ ಗರ್ಲ್ಸ್ಗಳು ಟೂರಿಸ್ಟ್ಗಳನ್ನ ಅಟ್ರಾಕ್ಟ್ ಮಾಡಿ ಅವರನ್ನ ಮರಳು ಮಾಡಿ ಈ ಒಂದು ಟ್ರ್ಯಾಪ್ಗೆ ಸಿಕ್ಕಾಕಿಸ್ತಿರ್ತಾರೆ ಅಂತ. ಇಲ್ಲಿಂದ ಈ ಮೂರು ಹುಡುಗರು ಹೇಗೆ ಎಸ್ಕೇಪ್ ಆಗ್ತಾರಾ ಇಲ್ಲ ಅನ್ನೋದನ್ನ ಮೂವಿನ ನೋಡಿ ನಾವು ತಿಳ್ಕೋಬೇಕು. ಗೆಳೆಯರ, ಈ ಒಂದು ಮೂವಿಯಲ್ಲಿ ರಕ್ತಪಾತ ತುಂಬಾನೇ ಇದೆ. ಇದೇ ಕಾರಣಕ್ಕೆ ನಿಮಗೆ ಈ ಒಂದು ಬ್ಲಡ್ ಸೀನ್ಸ್ಗಳನ್ನು ನೋಡೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಈ ಒಂದು ಮೂವಿನ ದಯವಿಟ್ಟು ನೋಡೋದಕ್ಕೆ ಹೋಗಬೇಡಿ. ಹಾಗೆ ಅಡಲ್ಟ್ ಕಂಟೆಂಟ್ ತುಂಬಾನೇ ಇದೆ. ಇದೇ ಕಾರಣಕ್ಕೆ ಈ ಒಂದು ಮೂವಿ ಕೇವಲ ದೊಡ್ಡೋರಿಗೆ ಮಾತ್ರ. ಗೆಳೆಯರೆ, ಇಂಥ ಬೆಸ್ಟ್ ಮೂವೀಸ್ಗಳ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ಗೆ ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರ. ಅಲ್ಲಿ ತನಕ ಕಾಯ್ತಾರೆ. ಬರ್ತೀನಿ ಗೆಳೆಯರ.